ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕರ್ನಾಟಕದ ರಾಜಕಾರಣ ಒಂದು ಮಹತ್ತರ ಘಟ್ಟಕ್ಕೆ ಬಂದು ತಲುಪಿದಂತೆ ಕಾಣುತ್ತೆ. ಸೊ ಈ ಮಹತ್ತರ ಘಟ್ಟ ಯಾವುದು ಅಂತ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಸಂಬಂಧಪಟ್ಟಿದ್ದು. ಯಾಕೆಂದ್ರೆ ನಿನ್ನೆ ನೀಡಿದ ಅದೊಂದು ಹೇಳಿಕೆ ಇಡೀ ಕರ್ನಾಟಕದಲ್ಲಿ ತೀವ್ರ ರೂಪದ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಆ ಹೇಳಿಕೆ ನೀಡಿದವರು ಬೇರೆ ಯಾರೂ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಅವರು ನೀಡಿದ ಹೇಳಿಕೆ. ಡಾಕ್ಟರ್ ಯತೀಂದ್ರ ಅವರು ಆ ಹೇಳಿಕೆ ಪೂರ್ವ ನಿಯೋಜಿತವಾದ ಹೇಳಿಕೆನೋ ಅಥವಾ ಮಾತನಾಡುವ ಸಂದರ್ಭದಲ್ಲಿ ಬಂದ ಹೇಳಿಕೆನೋ, ಅದನ್ನ ಮೊದಲು ನಾವು ನೋಡ್ಬೇಕು. ಅದರ ನಂತರ ಅದರ ಪರಿಣಾಮ ಏನು ಅಂತ. ಯತೀಂದ್ರ ಅವರನ್ನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಡೆದ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ. ಸೊ ಆ ಆಹ್ವಾನ ಕೊಟ್ಟ ಮೇಲೆ ಅದು ಆ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಜನಾಂಗದ ಕಾರ್ಯಕ್ರಮ ಅನ್ಸುತ್ತೆ. ಆ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಸೊ ಇದು ಕಾಕತಾಳೀವ, ಅವ್ರನ್ನ ಕರೆದಿದ್ದು ಕಾಕತಾಳೀವ. ಅದಾದ ನಂತರ ಅವ್ರು ಮಾತನಾಡ್ತಾರೆ. ಯತೀಂದ್ರ ಅವರ ಮಾತನ್ನ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ, ಸೊ ನನ್ನ ತಂದೆ ಸಿದ್ದರಾಮಯ್ಯನವರ ರಾಜಕೀಯ ಏನಿದೆ ಅದು ಕೊನೆಯ ಘಟ್ಟದಲ್ಲಿದೆ. ಸೊ ಕೊನೆಯ ಘಟ್ಟ ಏನಿದೆ, ಈಗ ಅವರ ನಂತರ ಈ ಅಹಿಂದ ನಾಯಕತ್ವವನ್ನ ಯಾರು ವಹಿಸ್ಕೋಬೇಕು ಅನ್ನುವ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ತಮ್ಮ ಅನುಭವವನ್ನ ಪ್ರತಿಯೊಂದನ್ನ ಅವರು ಇನ್ನೊಬ್ಬರಿಗೆ ಹಂಚ್ಕೋತಾರೆ. ಅವರು ಯಾರು ಅಂತ ಅಂದ್ರೆ ಅವರು ಸತೀಶ್ ಜಾರಕಿಹೊಳಿ. ಯಾಕೆಂದ್ರೆ ಅವರ ತಾತ್ವಿಕತೆ, ಅವರ ನಂಬಿಕೆ ಪ್ರತಿಯೊಂದು ಕೂಡ ಸಿದ್ದರಾಮಯ್ಯನವರ ತಾತ್ವಿಕತೆ ನಂಬಿಕೆಗೆ ಹತ್ತಿರವಾಗಿದೆ ಅನ್ನುವ ಅರ್ಥದಲ್ಲಿ ಅವ್ರು ಮಾತಾಡಿ ಉತ್ತರಾಧಿಕಾರಿ ಅಂತಾರೆ. ಆದ್ರೆ ಅವರನ್ನು ಮುಖ್ಯಮಂತ್ರಿ ಅಂತ ಹೇಳಕ್ಕಾಗಲ್ಲ. ಅವರು ಅಹಿಂದ ಉತ್ತರಾಧಿಕಾರಿ, ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ಅನ್ನುವ ಮೂಲಕ ಅವರೊಂದು ಸಣ್ಣ ಮೆಸೇಜ್ ಅನ್ನ ಕೊಟ್ಟಿರ್ತಾರೆ. ಮೋಸ್ಟ್ ಪ್ರಾಬಲಿ ಇದನ್ನ ಮೆಸೇಜ್ ಕೊಡೋಕ್ಕಿಂತ ಮೊದಲು ಅವರು ತಮ್ಮ ತಂದೆಯವರ ಜೊತೆ ಕೂಡ ಚರ್ಚೆ ಮಾಡಿರ್ಬೋದು ಅನ್ಸುತ್ತೆ. ನಾನಿಲ್ಲ ಅಂತ ಹೇಳಲ್ಲ, ಚರ್ಚೆ ಮಾಡಿರ್ತಾರೆ. ಅದು ಪ್ರೀ ಪ್ಲಾನ್ಡ್ ಇದ್ರೂ ಇರಬಹುದು. ಸೊ ಇದಾದ್ಮೇಲೆ, ಈ ಚರ್ಚೆ ಪ್ರಾರಂಭ ಆದ್ಮೇಲೆ ಯತೀಂದ್ರ ಅವರು ಬೆಳಗಾವಿಯಲ್ಲಿ, ಚಿಕ್ಕೋಡಿಯಿಂದ ಬೆಳಗಾವಿ ಬಂದು ಅಲ್ಲಿ ಕ್ಲಾರಿಫೈ ಮಾಡ್ಬೇಕಾದ್ರೆ ಏನಂತಾರೆ, ಸಿದ್ದರಾಮಯ್ಯನವರೇ 5 years ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಅರ್ಥದಲ್ಲಿ ಹೇಳಿಲ್ಲ, ಅಹಿಂದ ನಾಯಕತ್ವದ ಅರ್ಥದಲ್ಲಿ ಹೇಳಿದ್ದೀನಿ ಅನ್ನೋದು ಕ್ಲಾರಿಫೈ ಮಾಡ್ತಾರೆ. ಸೊ ಇದು ಮಾಧ್ಯಮದಲ್ಲಿ ಈ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನೋದೇನಿದೆ ಅದು ಅಹಿಂದ ನಾಯಕತ್ವಕ್ಕೆ ಸಂಬಂಧಪಟ್ಟಿದ್ದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಚರ್ಚೆ ಪ್ರಾರಂಭ ಆಗಿ ಅದನ್ನ ಎಲ್ಲ ಮಾಧ್ಯಮದವರು ಕೂಡ ಅದನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಆದರೆ ಯತೀಂದ್ರ ತಕ್ಷಣ ನೇರವಾಗಿ ಹೇಳಿದ್ದು ಮುಖ್ಯಮಂತ್ರಿ ಅಲ್ಲ, ಅಹಿಂದ ನಾಯಕತ್ವ ಅಂತ. ಆ ಮೂಲಕ ಅವರೊಂದು ಒಂದು ಹೊಸ ಮೆಸೇಜ್ ಕೊಡಕ್ಕಂದ್ರೆ ಅದರಲ್ಲಿ 2-3 ರೀತಿ ಮೆಸೇಜ್ ಇರೋ ಸಾಧ್ಯತೆ ಇದೆ. ಒಂದೇನು ಅಂತಂದ್ರೆ, ಸೊ ಡಿ ಕೆ ಶಿವಕುಮಾರ್ ಏನಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಈಸಿ ಆಗಲ್ಲ, ನಮ್ಮ ಅಭ್ಯರ್ಥಿ ಇರ್ತಾರೆ ಅಂದ್ರೆ ಅಹಿಂದ ನಾಯಕತ್ವ ಅಥವಾ ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಆದ್ರೆ, ಸೊ ಈ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಹೊಸ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಈ ಅಹಿಂದ ನಾಯಕತ್ವದ ಪ್ರಶ್ನೆ ಬರುತ್ತೆ. ಏನು, ಅಹಿಂದ ನಾಯಕರು ಮುಖ್ಯಮಂತ್ರಿ ಹುದ್ದೆಗೆ ಸ್ಪರ್ಧಿಸ್ತಾರ ಅಥವಾ ಕೇವಲ ಅಹಿಂದ ನಾಯಕರಾಗಿ ಅಹಿಂದ ಸಂಘಟಿಸ್ತಾ ಇರ್ತಾರ? ಈ ಪ್ರಶ್ನೆಗೆ ನಿಖರ ಉತ್ತರ ಇಲ್ಲ. ಆದ್ರೆ ಇದಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಲಾಗ್ತದೆ. ಸತೀಶ್ ಜಾರಕಿಹೊಳಿ ಕೂಡ ಇವತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಅವ್ರು ಪ್ರತಿಕ್ರಿಯೆ ನೀಡಿ ಹೇಳಿದ್ದೇನು ಅಂದ್ರೆ, ಕೇವಲ ಹೇಳಿಕೆಗಳಿಂದ ಆಗಲ್ಲ, ಜನ ನಮ್ಮನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಜವಾಬ್ದಾರಿ ಇರುತ್ತೆ ಅನ್ನುವ ಮಾತನ್ನು ಕೂಡ ಸತೀಶ್ ಹೇಳಿದ್ರು. ಅದು ಮುಖ್ಯಮಂತ್ರಿ ಸ್ಥಾನದ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ಇಲ್ಲ, ಅಹಿಂದ ನಾಯಕತ್ವದ ಪ್ರಶ್ನೆ ಹೀಗೆ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟರು. ಆದ್ರೆ ಅದು ಅಷ್ಟರಲ್ಲೇ ವೈರಲ್ ಆಗ್ಬಿಟ್ಟು ಎಲ್ಲ ವಾಹಿನಿಗಳಲ್ಲಿ ಚರ್ಚೆಗಳು ಶುರುವಾದವು, ಪ್ರತಿಕ್ರಿಯೆಗಳು ಶುರುವಾದವು, ಪ್ರತಿಯೊಂದು ಶುರುವಾದವು. ಆದ್ರೆ ಒಂದು ಏನು ಗೊತ್ತಾ, ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ ನಲ್ಲಿದ್ದಾರೆ ಅನ್ನೋದನ್ನ, ಕೊನೆಯ ಘಟ್ಟದಲ್ಲಿದ್ದಾರೆ ಅಂತ ಯಾಕೆ ಹೇಳಿದ್ದು?
ಈ ಪ್ರಶ್ನೆ ಮುಖ್ಯ ಅಂತ ಅನ್ಸೋದು. ಅಂದ್ರೆ ಯು ವಾಂಟ್ ಟು ಗಿವ್, ಅಂದ್ರೆ ಇವರು ಕೊನೆಘಟ್ಟದಲ್ಲಿದ್ದಾರೆ, ಇವರು ಹೋದ್ರೆ ಬರ್ಬೇಕಾದವ್ರು ಯಾರೋ ಅನ್ನುವ ಅರ್ಥದಲ್ಲೂ ಕೂಡ ಅವರು ಈ ಮಾತನ್ನ ಹೇಳಿರಬಹುದು ಅನ್ಸುತ್ತೆ. ಆದ್ರೆ ಇಡೀ ಕಾಂಗ್ರೆಸ್ ಇದರಲ್ಲಿ ಏನಿದೆ ಅಂದ್ರೆ, ಈಗ ನೀವು ಇದ್ರ ಲೆಕ್ಕಾಚಾರದಲ್ಲಿ ಬನ್ನಿ. ಇತ್ತೀಚಿನ ಒಂದು ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಈಗಲೂ ಕೂಡ ಸಿದ್ದರಾಮಯ್ಯನವರ ಬೆಂಬಲ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು ಸಿದ್ದರಾಮಯ್ಯನವರ ಬೆಂಬಲಿಗರು 58ರಿಂದ 60 ಶಾಸಕರಿದ್ದಾರೆ ಅನ್ನುವ ಮಾತಿದೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು 32ರಿಂದ 34 ಜನ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಅದರ ಜೊತೆಗೆ ಸುಮಾರು 26ರಿಂದ 28 ಜನ ಏನಿದ್ದಾರೆ, 26ರಿಂದ 28 ಜನ ಶಾಸಕರು ತಟಸ್ಥರಾಗಿದ್ದಾರೆ. ಇನ್ನು ಸಚಿವ ಸಂಪುಟದಲ್ಲಿ ಬಂದರೆ, ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಸುಮಾರು 17 ಜನ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೆ ಅಂತ ಸಚಿವರುಗಳಲ್ಲಿ. ಈ 17 ಜನರನ್ನ ನೀವು ಸಿದ್ದರಾಮಯ್ಯನವರ ಇದಕ್ಕೆ ಸೇರಿಸ್ಕೊಳ್ಳಿ, 50 ಚಿಲ್ಲರೆಗೆ, ಅದರ ಜೊತೆಗೆ 17 ಸೇರುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸುಮಾರು 6 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಚಿವರುಗಳು. 6 ಜನ ಸಚಿವರನ್ನ ಸೇರಿಸಿ 32, 38, 40 ಬರುತ್ತೆ. ಅದ್ರ ಜೊತೆ ಬಹಳ ಮುಖ್ಯವಾದ್ದು ತಟಸ್ಥರಾಗಿರುವುದು. ಸುಮಾರು ಶಾಸಕರಲ್ಲೇ 26ರಿಂದ 30 ಜನ ತಟಸ್ಥ ಶಾಸಕರಿದ್ದಾರೆ ಅಂತ ಹೇಳಲಾಗ್ತದೆ. ಅವ್ರು 2 ಗುಂಪಿಗೂ ಸೇರಿದವರು. ಈಗ ನೀವು ಗುಂಪಿನಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಲ್ಲ, ಅಂತವ್ರು ಇರುವಂತವ್ರು 26-28 ಜನ. ಇವರು ಏನ್ ಮಾಡಬಹುದು ಅಂತ. ಸೊ ಇವರ ತೀರ್ಮಾನಗಳು ಕೂಡ ಬಹಳ ಮಹತ್ವದ ತೀರ್ಮಾನಗಳಾಗಿರ್ತವೆ. ಇವ್ರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು. ಅಂದ್ರೆ ಅಲ್ಟಿಮೇಟ್ಲಿ ಏನ್ ಗೊತ್ತೇನ್ರಿ, ಇದೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಡಿಸೈಡ್. ಆಯ್ತಾ? ನೀವು ಶಾಸಕಾಂಗ ಪಕ್ಷದಲ್ಲಿ ಶಾಸಕರನ್ನ ಕೇಳಿ ನೀವು ನಾಯಕರನ್ನ ಆಯ್ಕೆ ಮಾಡುವ ಕಾಲ ಯಾವತ್ತೋ ಹೊರಟ. ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ. ಬಿಜೆಪಿ ಅಮಿತ್ ಶಾ, ಮೋದಿ ಏನ್ ಹೇಳಿದ್ರೆ ಅವರೇ ನಾಯಕರು, ಬ್ಯಾಡ ಹೋದ್ರು. JDS ನಲ್ಲಿ ದೊಡ್ಡ ಗೌಡರು, ಸಣ್ಣ ಗೌಡರು, ಅವ್ರು ಹೇಳಿದವ್ರು ನಾಯಕರು, ಉಳಿದವ್ರಿಗೆ ಸಂಬಂಧ ಇಲ್ಲ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅವ್ರು ಯಾರು ಹೇಳ್ತಾರೆ ಅವರೇ ನಾಯಕರು, ಅಷ್ಟು ಬೇರೆಯವರು ಇಲ್ಲ. ಆದ್ರಿಂದ ಆದ್ರೆ ಇಂಥ ಸಿಚುವೇಶನ್ ನಲ್ಲಿ ಈ ಒತ್ತಡವನ್ನ ಹೇರುವ ಒಂದು ತಂತ್ರ ಯಾವಾಗಲೂ ಇರುತ್ತೆ ರಾಜಕಾರಣದಲ್ಲಿ. ಎವ್ರಿ ವಿಲ್ ಟ್ರೈ ಟು ಪ್ರೆಷರೈಸ್ ಅಂಡ್ ಗೆಟ್ ಮೋರ್ ಅಂತ. ಒತ್ತಡವನ್ನ ಹಾಕಿ ತಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳುವುದು. ಮತ್ತು ಈ ಮೂಲಕ, ಈ ಮೂವ್ಮೆಂಟ್ ಮೂಲಕ ದಟ್ ಆಗುವ ಬೆಳವಣಿಗೆಯನ್ನ ತಡೆಯುವ ಒಂದು ಯತ್ನ ಕೂಡ ಇರುತ್ತೆ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಈ ನಾಯಕತ್ವ ಬದಲಾವಣೆ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಯನ್ನ ಮುಂದೂಡುವುದಕ್ಕೆ ಅಥವಾ ಆ ಪ್ರಶ್ನೆ ಇಲ್ಲದಂತೆ ಮಾಡುವುದಕ್ಕೆ ಈ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಬಳಸಿರಬಹುದು ಅಂತ. ಸೊ ಆ ಕಾರಣಕ್ಕೆ ಅವರು ಒತ್ತಡವನ್ನ ಹಾಕ್ತಾ ಇರ್ಬೋದು. ಒತ್ತಡ ಹಾಕುವ ಮೂಲಕ ಅವಾಗ ಏನಪ್ಪ ಇದೆಲ್ಲ ಬೇಡ ಬೇಡ ನಡ್ಕೊಂಡು ಹೋಗ್ಲಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂದ್ಕೋಬಹುದು ಅಂತ. ಯಾಕೆಂದ್ರೆ ಒಂದು ಕಾಂಗ್ರೆಸ್ ಹೈಕಮಾಂಡಿಗೆ ಬಹಳ ಚಾಲೆಂಜಸ್ಗಳಿವೆ. ಅವರಿಗೆ ಕರ್ನಾಟಕ ಬಹಳ ಮುಖ್ಯ. ಯಾಕಂದ್ರೆ ಇಷ್ಟು ದೊಡ್ಡ ಇನ್ನೊಂದು ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿ ಇಲ್ಲ ಅಲ್ವಾ. ಸೊ ಇಲ್ಲಿ ಕರ್ನಾಟಕದಲ್ಲಿ ಇದ್ರೆ ಇಲ್ಲದೇ ಅವರು ಸಂಪನ್ಮೂಲವನ್ನು ಕೊಡಿಕೋದು. ಬಿಹಾರ್ ಎಲೆಕ್ಷನ್ ದುಡ್ಡು ಎಲ್ಲಿಂದ ಹೋಗುತ್ತೆ? ಕರ್ನಾಟಕದಿಂದನೂ ಹೋಗ್ಬೇಕು. ಅದಕ್ಕೆ ನಾನು ಹಿಂದೇನೂ ಹೇಳಿದ್ದೆ, ಸಿದ್ದರಾಮಯ್ಯ ಮಂತ್ರಿಗಳ ಹತ್ರ ಹೇಳ್ತಾರೆ, ಎಲ್ಲ ಒಂದಿಷ್ಟು ಕಲೆಕ್ಟ್ ಮಾಡಿ ಕೊಡಪ್ಪ, ಕಳಿಸ್ಬೇಕು ಅಂತ. ಅವ್ರೊಂದ್ ಕಡೆ ಸಿದ್ದರಾಮಯ್ಯ ಕಲೆಕ್ಟ್ ಮಾಡಿ ಕಳಿಸ್ಬೇಕು, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೂಪದಲ್ಲಿ ಕಲೆಕ್ಟ್ ಮಾಡಿ. ಅವ್ರಿಗೆ ಡಿಕ್ಕಿಗೆ ಆ ರೂಢಿ ಇದೆ, ಮೊದಲಿಂದ ಕಲೆಕ್ಟ್ ಮಾಡಿ ಕಾಂಗ್ರೆಸ್ ಹೈಕಮಾಂಡಿಗೆ ದುಡ್ಡು ಕೊಡ್ತಾನೆ ಬಂದಿದ್ದಾರೆ. ಅದೇ ಅವರ ಶ್ರಮ, ಅದಕ್ಕೆ ಕೂಲಿ ಕೇಳ್ತಿದ್ದಾರೆ. ಅದು ತಪ್ಪಲ್ಲ. ರಾಜಕೀಯ ಪಕ್ಷದಲ್ಲಿ ರಾಜಕೀಯ ಮಾಡೋರು ಕೇಳ್ತಾರೆ. ಅದ್ರ ಜೊತೆಗೆ ಅವರು ಒಂದು ಅಧಿಕಾರದ ಒಂದು ಇದ್ದೇ ಇರುತ್ತೆ ಅವರಿಗೆ. ಐ ಡೋಂಟ್ ಸೇ ನೋ. ಸೊ ಅವರು ಕೇಳ್ತಾರೆ. ಇಂಥ ಸಿಚುವೇಶನ್ ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಹ್ಯಾಂಡಲ್ ಮಾಡುತ್ತೆ ಅಂತ. ಕಾಂಗ್ರೆಸ್ಗೆ ಬಹಳ ದೊಡ್ಡ ಚಾಲೆಂಜ್ ಅಂತಾನೆ ನನಗೆ ಅನ್ಸುತ್ತೆ. ಸಿದ್ದರಾಮಯ್ಯನವ್ರನ್ನ ದೆಹಲಿ ರಾಜಕಾರಣ ಕರೆಯುವ ಯತ್ನ ಮಾಡಿದ್ರು, ಇವ್ರು ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಎಷ್ಟೇ ದೊಡ್ಡ ಹುದ್ದೆ ಕೊಟ್ಟರು ಡೆಲ್ಲಿನ ನಂಗೆ ಅಂತ ಬೇಡ ಅಂತಾರೆ ಅವ್ರು ದೆಹಲಿ ರಾಜಕಾರಣಕ್ಕೆ ಹೋಗಿ ರೆಡಿ ಆಗ್ತಾರೆ ಅಂತ ಅನ್ಸಲ್ಲ. ಆದ್ರಿಂದ ಅವ್ರು ರಿಹ್ಯಾಬಿಲಿಟೇಟ್ ಮಾಡ್ದೇನೆ ನೀವು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮಾಡಿದ್ರೆ ಆಗ ಇಡೀ ಅಹಿಂದ ಸಮುದಾಯ ಇದೆಯಲ್ಲ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಡೀ ಇಂಡಿಯಾದಲ್ಲಿರುವ ಅಹಿಂದ ನಾಯಕ ಸಮುದಾಯ ಏನಿದೆ ಅವರು ಬೇಸರಗೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಷ್ಟು ದೊಡ್ಡ ಇನ್ನೊಬ್ಬ ಅಹಿಂದ ನಾಯಕರಿಲ್ಲ. ಆದ್ರಿಂದ ಇದು ವೆರಿ ಬಿಗ್. ಇವಾಗಿರುವ ದಾರಿ ಏನ್ ಗೊತ್ತಾ ಅವರಿಗೆ? ಅವ್ರಿಗೀಗ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋದೊಂದೇ ಅವ್ರಿಗಿರೋ ದಾರಿ.
ಅವರು ಸ್ವಯಂ ಪ್ರೇರಿತರಾಗಿ ಸಿದ್ದರಾಮಯ್ಯ ಸಾಕು ನನಗೆ ವಯಸ್ಸಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ, ಹೊಸ ನಾಯಕರು ಬರಲಿ, ನನಗಾಗ್ತಾ ಇಲ್ಲ ಅಂತ ಅವ್ರು ಹೇಳಿ, ಅಂದರೆ ಅಹಿಂದ ಸಮುದಾಯವನ್ನ ಅವರೇನೆ ಸಮಾಧಾನ ಪಡಿಸುವ ಸ್ಥಿತಿ ಬಂದರೆ ಮಾತ್ರ ಈ ರಾಜಕೀಯ ಬದಲಾವಣೆ ಏನಿದೆ ಅದು ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ, ಅಧಿಕಾರ ಹಂಚಿಕೆ ತೊಂದರೆ ಇಲ್ಲದೆ ಆಗುತ್ತೆ. ಸಿದ್ದರಾಮಯ್ಯ ಸ್ವಲ್ಪ ಎದೆಯನ್ನು ಉಬ್ಬಿಸಿದ್ರು ಕೂಡ ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಬದಲಾವಣೆಯನ್ನ ಮಾಡೋದಕ್ಕೆ ಆಗಲ್ಲ. ಇಡೀ ಅಹಿಂದ ಸಮುದಾಯವನ್ನು ನೀವು ಎದುರಾಕಕ್ಕಾಗಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಸ್ಟ್ರಾಟಜಿ ಇದೆಯಲ್ಲ, ಈಗ ಕಾಂಗ್ರೆಸ್ ಸ್ಟ್ರಾಟಜಿಗಳು ಬದಲಾಗ್ತದೆ. ರಾಹುಲ್ ಗಾಂಧಿ ಈಗ ಈ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಿದ್ದಾರೆ. ನಮ್ಗೆ ಗೊತ್ತಿದೆ, ಇದು ಜಾತಿ ಗಣತಿಯನ್ನು ಪರವಾಗಿ ಅವರು ಮಾತನಾಡ್ತಿದ್ದಾರೆ, ಆ ಬಗ್ಗೆ ಇಂಥ ಸಂದರ್ಭದಲ್ಲಿ ದೇಶದ ಒಬ್ಬ ಪ್ರಬಲ ಹಿಂದುಳಿದ ವರ್ಗದ ನಾಯಕರನ್ನ ಬದಲಿಸಿದ್ರು ಅಂತ ಅಂದ್ರೆ ಅದು ಕಾಂಗ್ರೆಸ್ಗೆ ಅದನ್ನ ಜೀರ್ಣಿಸಿಕೊಳ್ಳುವುದು ಕಷ್ಟ. ಅವ್ರಿಗೆ ಡಿಫೆನ್ಸ್ ಇರಲ್ಲ, ಅವ್ರಿಗೆ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಒಟ್ಟಾರೆ ಹೇಳ್ತಾ ಇದ್ದಾಗ ಬಿಹಾರ್ ಇಲೆಕ್ಷನ್ ಫಲಿತಾಂಶಕ್ಕೆ ಅವ್ರು ಕಾಯ್ತಾ ಇರಬಹುದು. ಅದೇ ಬಿಹಾರ್ ಇಲೆಕ್ಷನ್ ಫಲಿತಾಂಶ ಕಾಯಲಿ ಬಿಡ್ಲಿ, ಈಗ ಉಳಿದಿರುವುದು ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವುದು. ಅವರು ಮನೆ ಒಲಿಸ್ತಿದ್ರೆ ಕಷ್ಟ. ಈಗ ನೋಡಿ ಅವರ ಮಗನ ಹೇಳಿಕೆಯನ್ನು ನೋಡಿದ್ರೆ, ಡಾಕ್ಟರ್ ಯತೀಂದ್ರ ಹೇಳಿಕೆ ನೋಡಿದ್ರೆ ಸಿದ್ದರಾಮಯ್ಯ ತಕ್ಷಣ ಮನ ಒಲಿಸುವ ಅಥವಾ ಮನ ಬದಲಿಸುವ ಕಾಣ್ತಾ ಇಲ್ಲ. ಅವರೊಂದು ರೀತಿ ಸೆಟ್ ಹೊಡೆಯೋದಕ್ಕೆ ನಿಂತಾಗೆ ಕಾಣುತ್ತೆ. ಸಿದ್ದರಾಮಯ್ಯ ಕ್ಯಾರೆಕ್ಟರ್ ಹೆಂಗಂದ್ರೆ ಅವ್ರು ಹಂಗೆಲ್ಲ ಎಲ್ಲವನ್ನ ಬಿಟ್ಬಿಟ್ಟು ಹೋಗೋ ಸಂತರು ಅಲ್ಲ, ಸಾಧುನೂ ಅಲ್ಲ. ಈಸ್ ಅ ಫೈಟರ್ ಈಸ್ ಆಲ್ವೇಸ್ ರೆಡಿ ಟು ಫೈಟ್ ಅಂತ. ಅವ್ರು ಏನು ಹೋರಾಟ ಮಾಡಿದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನನಗೆ ಅನ್ಸಲ್ಲ. ಅವಾಗ ಹೋರಾಟ ಮಾಡಿದರೆ ನಿಜವಾಗಿ ತೊಂದರೆಗೆ ಸಿಕ್ಕಾಕೊಳ್ಳೋದು ಕಾಂಗ್ರೆಸ್ ಹೈಕಮಾಂಡ್. ಆವಾಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇರೆ ದಾರಿನೂ ಇರಲ್ಲ, ಸುಮ್ಮನೆ ಇರಬೇಕಾಗುತ್ತೆ. ಅಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಆದರೆ ಯತೀಂದ್ರ ಅವರ ಈ ಹೇಳಿಕೆ ಅದು ಹಲವು ರೀತಿಯ ರಾಜಕೀಯ ಪರಿಣಾಮವನ್ನು ಬೀರುತ್ತೆ, ಅನುಮಾನ ಇಟ್ಕೊಳ್ಳಬೇಕಾದ್ದೇ ಇಲ್ಲ. ಅದರ ಜೊತೆಗೆ ಇದು ಮುಂದಿನ ರಾಜಕೀಯ ಬೆಳವಣಿಗೆ ಒಂದು ದಿಕ್ಸೂಚಿಯೂ ಆಗುತ್ತೆ ತಾನೆ ಬೇರೆ. ಲೆಟ್ಸ್ ವೇಟ್ ಅಂಡ್ ಸಿ. ಹಾಗೇನೆ ಏನೇ ಇರಲಿ, ಯಾವುದೇ ರಾಜಕೀಯ ಬೆಳವಣಿಗೆ ಇರಲಿ, ಇನ್ನೊಂದು ಬೆಳವಣಿಗೆ ಇರಲಿ, ಸಾಮಾಜಿಕ ಬೆಳವಣಿಗೆ ಇರಲಿ, ಅದನ್ನು ತಮಗೆ ತಲುಪಿಸೋದು, ವಿಶ್ಲೇಷಣೆ ಮಾಡೋದು ನಾನು ಮಾಡ್ತಾ ಇರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.